ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಪಂಚಮಸಾಲಿ ಹೋರಾಟಗಾರರ ಮೇಲಾದಂತಹ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಜಯ ಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಬೆಳಗಾವಿಯ ಹಿರೇಬಾಗೇವಾಡಿ ಟೋಲ್ ಬಳಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪಂಚಮಸಾಲಿ ಹೋರಾಟಗಾರರ ಮೇಲೆ ಆದಂತಹ ಲಾಠಿ ಚಾರ್ಜ್ ಅದನ್ನ ಖಂಡಿಸಿ ರಾಜ್ಯವ್ಯಾಪಿ ಚಳವಳಿಗೆ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಅಮಾನತಿಗೆ ಪಟ್ಟು ಹಿಡಿದಿದ್ದಾರೆ. ಬೆಳಗಾವಿಯ ಹಿರೇಬಾಗೇವಾಡಿಯಲ್ಲಿ ಹೆದ್ದಾರಿ ತಡೆದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಾ ಇರುವ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಘೋಷಣೆಗಳನ್ನ ಕೂಗ್ತಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಕ್ಷಮೆಯಾಚನೆಗೆ ಪಟ್ಟು ಹಿಡಿದಿದ್ದಾರೆ. ಒಂದು ಕಡೆ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಹೋರಾಟಗಾರರ ಕಿಚ್ಚು ದೊಡ್ಡ ಮಟ್ಟದಲ್ಲಿ ಹೊತ್ಕೊಂಡು ಗದಗದ ಪ್ರತಿಭಟನೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಅವಘಡ ಕೂಡ ಆಗಿದೆ. ಯಾರು ಬೆಂಕಿ ಹಚ್ಚಿದ್ರು ಅದರಲ್ಲಿ ಒಬ್ಬರಿಗೆ ಬೆಂಕಿ ಹತ್ಕೊಂಡಿದೆ ಅನ್ನುವಂತಹ ಸದ್ಯದ ಮಾಹಿತಿ ಸಿಗ್ತಾ ಇದೆ. ರಾಜ್ಯವ್ಯಾಪಿ ಪ್ರತಿಭಟನೆ ಆಗಬೇಕು ಅಂತ ಜಯ ಮೃತ್ಯುಂಜಯ ಶ್ರೀಗಳು ಕರೆ ಕೊಟ್ಟರು. ಅದರ ಭಾಗವಾಗಿ ಎಲ್ಲೆಡೆ ಪ್ರತಿಭಟನೆ ನಡೀತಾ ಇದೆ. ಗದಗ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಟೈರ್ಗೆ ಬೆಂಕಿ ಹಚ್ತಾರೆ. ಅಲ್ಲಿ ಪ್ರತಿಭಟನಾಕಾರರೊಬ್ಬರ ಬಟ್ಟೆಗೆನೆ ಬೆಂಕಿ ಹತ್ಕೊಳ್ಳುತ್ತೆ. ಪ್ರತಿಭಟನೆಯ ವೇಳೆ ಕಾಲಿಗೆ ಹೊತ್ಕೊಂಡಂತಹ ಬೆಂಕಿ. ಪಂಚಮಸಾಲಿ ರಸ್ತೆ ತಡೆ ಹೋರಾಟ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಆದಂತಹ ಹೈ ಡ್ರಾಮಾ. ಪ್ರತಿಭಟನಾಕಾರರ ಕಾಲಿಗೆ ಬೆಂಕಿ ಹೊತ್ಕೊಂಡಿದೆ. ಗದಗ ಡಿಸಿ ಕಚೇರಿಯ ಸರ್ಕಲ್ ಬಂದ್ ಮಾಡಿ ಹೋರಾಟ ಮಾಡ್ತಾ ಇರ್ತಾರೆ ಪ್ರತಿಭಟನಾಕಾರರು. ಅವರನ್ನ ತಡೆಯೋ ಕೆಲಸ ಪೊಲೀಸರಿಂದ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಹೋರಾಟಗಾರರು. ಟೈರ್ಗೆ ಹೊತ್ತಿದ್ದ ಬೆಂಕಿ ಆರಿಸೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರ ಜೊತೆಗೆ ವಾಗ್ವಾದ, ತಳ್ಳಾಟ ನಡೆಯುತ್ತೆ. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದ, ತಳ್ಳಾಟ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಟೈರ್ ಹೊತ್ಕೊಂಡಂತಹ ಬೆಂಕಿ ಒಬ್ಬ ವ್ಯಕ್ತಿಯ ಕಾಲಿಗೆ ಹೊತ್ಕೊಳ್ಳುತ್ತೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಟೈರ್ ದೂಡುವ ಸಂದರ್ಭ ಅದು. ಕಾಲಿಗೆನೆ ಬೆಂಕಿ ಹೊತ್ಕೊಳ್ಳುತ್ತೆ. ಬೆಂಕಿ ನಂದಿಸೋ ಕಾರ್ಯವನ್ನ ಅಲ್ಲೇ ಇದ್ದಂತಹ ಇನ್ನುಳಿದ ಪ್ರತಿಭಟನಾಕಾರರು ಮಾಡ್ತಾರೆ. ಪಂಚಮಸಾಲಿ ಹೋರಾಟಗಾರರ ಪ್ರತಿಭಟನೆಯ ಸಂದರ್ಭದಲ್ಲಾದಂತಹ ಹೈ ಡ್ರಾಮಾದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ.
ಗದಗ ಜಿಲ್ಲೆಯಲ್ಲಿ ಡಿಸಿ ಕಚೇರಿಯ ಸರ್ಕಲ್ ಬಂದ್ ಮಾಡಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಟೈರ್ಗೂ ಕೂಡ ಬೆಂಕಿ ಹಚ್ತಾರೆ. ಆಗ ಈ ಘಟನೆ ನಡೆದಿದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು, ಸ್ವಲ್ಪದರಲ್ಲೇ ದೊಡ್ಡ ಅಪಾಯ ತಪ್ಪಿ ಹೋಗಿದೆ. ಏನಾಯ್ತು ಈಗ? ಅಲ್ಲಿ ಪರಿಸ್ಥಿತಿ ಹೇಗಿದೆ? ಎಸ್ ವೀಣಾ, ನಿನ್ನೆ ಬೆಳಗಾವಿಯಲ್ಲಿ ಏನು ಮಂಗಳವಾರ ಪ್ರತಿಭಟನೆ ವೇಳೆ ಪಂಚಮಸಾಲಿ ಮುಖಂಡರ ಮೇಲೆ ಏನು ಲಾಠಿ ಪ್ರಹಾರ ಆಯ್ತು. ಈ ಲಾಠಿ ಪ್ರಹಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ, ಅಂದ್ರೆ ಖಂಡನೆಯನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ನಿನ್ನೆ ಕೂಡ ಮೀಟಿಂಗ್ಗಳಾಗ್ತಾ ಇದ್ವು. ಅದಾದ ನಂತರದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡಬೇಕು ಅನ್ನೋ ಉದ್ದೇಶವನ್ನ ಪಂಚಮಸಾಲಿ ಮುಖಂಡರು ಹಾಕೊಂಡಿದ್ರು. ಅದೇ ರೀತಿ ನೂರಾರು ಸಂಖ್ಯೆಯಲ್ಲಿ ಹಳೆ ಡಿಸಿ ಆಫೀಸ್ ಸರ್ಕಲ್ ಏನಿತ್ತು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆರಂಭಿಕವಾಗಿ ರಸ್ತೆ ತಡೆಯನ್ನ, ಅಂದ್ರೆ ಸರ್ಕಲ್ ಆಗಿ ಕುತ್ಕೊಂಡು ರಸ್ತೆ ತಡೆಯನ್ನ ಮಾಡ್ಲಿಕ್ಕೆ ಮುಂದಾದಂತಹ ಪಂಚಮಸಾಲಿ ಮುಖಂಡರು ನಂತರ ಟೈರ್ಗೆ ಬೆಂಕಿ ಹಚ್ಚಿ ಸಿಎಂ ಅಣುಕು ಯಾತ್ರೆಯನ್ನ ಮಾಡಬೇಕು ಅನ್ನೋ ನಿರ್ಧಾರವನ್ನ ಮಾಡಿ ಏಕಾಏಕಿ ಸಿಎಂ ಅಣುಕು ಯಾತ್ರೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಸಿಎಂ ಭಾವಚಿತ್ರವನ್ನ ಅದಕ್ಕೆ ದಂಡಿಸಿ, ಅಂದ್ರೆ ಅದಕ್ಕೆ ಹೊಡೆದು ಅದನ್ನ ಸುಡ್ಲಿಕ್ಕೆ ಮುಂದಾಗ್ತಾರೆ. ಸುಡುವಂತ ಸಂದರ್ಭದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಅದರಲ್ಲಿ ಈ ಒಂದು ಭಾವಚಿತ್ರವನ್ನ ಹಾಕ್ಲಿಕ್ಕೆ ಮುಂದಾಗ್ತಾರೆ. ಇಂಥ ಸಂದರ್ಭದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅನ್ನೋ ವಾದವನ್ನ ಪೊಲೀಸರು ಮಾಡ್ತಾರೆ. ಜೊತೆಗೆ ಆ ಟೈರ್ ಬೆಂಕಿಯನ್ನ ನಂದಿಸ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಪಂಚಮಸಾಲಿ ಮುಖಂಡರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ಉಂಟಾಗುತ್ತೆ. ನೀರ್ ಹಾಕ್ಲಿಕ್ಕೆ, ಅಂದ್ರೆ ಅದನ್ನ ಅಲ್ಲಿಂದ ಆಚೆ ದೂಡ್ಲಿಕ್ಕೆ ಪೊಲೀಸರು ಮುಂದಾಗ್ತಾರೆ. ಅದೇ ರೀತಿ ಪಂಚಮಸಾಲಿ ಮುಖಂಡರು ಕೂಡ ಅದನ್ನ ಕಾಲಿನಿಂದ ಒದಿಲಿಕ್ಕೆ ಮುಂದಾಗ್ತಾರೆ. ಇಂಥ ಸಂದರ್ಭದಲ್ಲಿ ಏಕಾಏಕಿ ಇಬ್ಬರಿಗೆ ಕಾಲಿಗೆ ಬೆಂಕಿ ಹತ್ತುತ್ತೆ. ಯಾವುದೇ ಅದೃಷ್ಟವಶಾತ್ ಯಾವುದೇ ಒಂದು ರೀತಿಯ ಹಾನಿ ಆಗಿಲ್ಲ. ಪ್ಯಾಂಟ್ಗೆ ಬೆಂಕಿಯನ್ನು ಹತ್ತಾ ಇರುತ್ತೆ. ಅದನ್ನ ಸ್ಥಳೀಯರಲ್ಲೇ ನಂದಿಸ್ತಾರೆ. ಈಗಲೂ ಕೂಡ ಒಂದು ರೀತಿಯ ಪ್ರತಿಭಟನೆಯ ಕಾವು ಕಾಣ್ತಾ ಇದೆ. ಸ್ಥಳಕ್ಕೆ ಜಿಲ್ಲಾಡಳಿತದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಈಗ ಮನವಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮನವಿ ಸಂದರ್ಭದಲ್ಲೂ ಹೋರಾಟಗಾರರು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಪಂಚಮಸಾಲಿ ಮುಖಂಡರ ಮೇಲೆ ಯಾರು ಲಾಠಿಯ ಪ್ರಹಾರವನ್ನ ಮಾಡಿದ್ದಾರೆ ಅವರೆಲ್ಲರೂ ಅಮಾನತು ಆಗ್ಬೇಕು, ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಆಗಬೇಕು ಅನ್ನೋ ಹೋರಾಟವನ್ನ ಪಂಚಮಸಾಲಿ ಮುಖಂಡರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.